ನಂದು ಚೈಲ್ಡ್ಹುಡ್ ಮೆಮೊರೀಸನ್ನೆಲ್ಲ ವಾಪಸ್ ತಂದಿದ್ದು 100 ರೂಪೀಸ್ ಬಜೆಟ್. ಅಮ್ಮ ಇದಕ್ಕೆ ಎಂತ ಹೇಳ್ತಾರಮ್ಮ ಫೀಲಿಂಗ್ಸನ್ನು ಹಾಕುವ ಹೀಗೆ ಸೇವ್ ಹಾಕುವ. ನೋಡ್ಲಿಕ್ಕೆ ಚೆಂದ ಅಂತ ಉಂಟು, ನೋಡುವ ಹೇಗೆ ಆಗಿದೆ ಅಂತೇಳಿ. ಹೆಲೋ ಲವ್ಸ್, ಎಲ್ಲರೂ ಸಹ ಹೇಗಿದ್ದೀರಾ? ನಾನು ನಿಮ್ಮ ಕೋಶಲ್ ಹುಡುಗಿ ಆಶ್ರಿತಾ ಆಚಾರ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಾರದ ವಿಡಿಯೋ ಇಟ್ಸ್ ಅಬೌಟ್ ಮೈ ಫೇವ್ರೆಟ್ ಥಿಂಗ್, ಕರೆಂಟ್ ಅಬ್ಸೆಷನ್ ಅಂತ ಹೇಳ್ಬೋದು. ಸೊ ಇದರ ಬಗ್ಗೆ ನನಗೆ ತುಂಬ ಕ್ರೇವಿಂಗ್ಸ್ ಆಗ್ತದೆ. ಬೆಳಿಗ್ಗೆ ನೈಟ್ ಸಂಜೆ ಆಲ್ ದ ಟೈಮ್ ಐ ಕ್ರೇವ್ ಅಬೌಟ್ ಇಟ್. ಐ ಹ್ಯಾವ್ ಇಟ್ ಆಲ್ ದ ಟೈಮ್ ಆ್ಯಕ್ಚುಲಿ. ಸೊ ಇಟ್ಸ್ ನಥಿಂಗ್ ಬಟ್ ದ ಬಾಕ್ರವಾಡಿ ಗೈಸ್. ಸೊ ಬಾಕ್ರವಾಡಿ ನಂಗೆ ಗೊತ್ತಿಲ್ಲ ನಾನು ಪ್ರೊನೌನ್ಸಿಯೇಷನ್ ಕರೆಕ್ಟ್ ಮಾಡ್ತೀಯೇನಾ ಇಲ್ವಾ ಅಂತೇಳಿ. ಬಾಕ್ರವಾಡಿ ಅಂತ ಹೇಳೋದು ಒಂದು ಮರಾಠಿ ಸ್ನ್ಯಾಕ್ಸ್. ಇದು ಹುಳಿ ಇರ್ತದೆ, ಖಾರ ಇರ್ತದೆ, ಉಪ್ಪಿರ್ತದೆ, ಒಂಥರ ಟ್ಯಾಂಗಿ ಇರ್ತದೆ. ಆಲ್ ಫ್ಲೇವರ್ಸ್ ಇನ್ ಒನ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಸೊ ಐ ಟ್ರೂಲಿ ಲವ್ ಇಟ್ ನೌ. ಅದಕ್ಕೆ ನಾನು ಅಂದ್ಕೊಂಡೆ ಯಾಕೆ ನನಗೆ ಇಷ್ಟ ಆಗೋದನ್ನು ನಾನು ಮಾಡಲಿಕ್ಕೆ ಕಲಿಬಾರ್ದು ಅಂತೇಳಿ. ಬಿಕಾಸ್ ಎವ್ರಿ ವೀಕ್ ಅಲ್ಲ, ಫಾರ್ 2-3 days ಐ ಆರ್ಡರ್ ಇಟ್ ಫ್ರಮ್ ಬ್ಲಿಂಕಿಟ್, ಆಯಿತಾ. ಅದು ಬರೋದು ಖಾಲಿ ಆಗೋದು ಮತ್ತೆ. ಸೊ ಅಂದ್ಕೊಂಡು ಯಾಕೆ ನನ್ನ ವರ್ಷನ್ ಅಂತ ಏನಿಲ್ಲ, ಬಟ್ ನಂಗೆ ಇಷ್ಟವಾದ ಡಿಶ್ ನಾನು ಯಾಕೆ ಮಾಡಲಿಕ್ಕೆ ಕಲಿಬಾರ್ದು ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಸೊ ಅದಕ್ಕೆ ಟುಡೇ ಫಾರ್ ದ ಫಸ್ಟ್ ಟೈಮ್ ಎವರ್ ನನಗನ್ನು ಯಾವತ್ತೂ ಟ್ರೈ ಮಾಡಲಿಲ್ಲ. ನಮ್ಮ ಮನೇಲಿ ಸಹ ಟ್ರೈ ಮಾಡಿದ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಫ್ರಮ್ ಸ್ಕ್ರ್ಯಾಚ್ ಅಂದರೆ ವೀಡಿಯೋಸ್ ನೋಡಿದ್ದು 1-2-3 ವೀಡಿಯೋ ಡೂಯಬಲ್ ಅಂತ ಅನಿಸಿತು ಗೊತ್ತಿಲ್ಲ. ಸೊ ಮಾಡ್ಬೋದು ಅಂತ ಅನಿಸ್ತಾ ಉಂಟು. ಸೊ ಐ ಟ್ರೈ ಟು ಮೇಕ್ ಇಟ್ ಆ್ಯಸ್ ಟೇಸ್ಟಿ ಆ್ಯಂಡ್ ಆ್ಯಸ್ ಚಟಾಕ್ ಆ್ಯಸ್ ಪಾಸಿಬಲ್. ಅದಕ್ಕೆ ಈಗ ಸ್ಟೋರಿಗೆ ಹೋಗಿ ಬೇಕಾದ ಕೆಲವು ಐಟಮ್ಸ್ಗಳು ಮನೇಲಿರುವ ಕಾರಣದಿಂದಾಗಿ ಪರವಾಗಿಲ್ಲ, ಬಟ್ ಅದರ್ವೈಸ್ ಒಂದು ಹೊರಗಡೆಯಿಂದ ಹೋಗಿ ಕೆಲವು ಐಟಮ್ಸ್ಗಳೆಲ್ಲ ಬೇಕಲ್ಲ, ಅದನ್ನು ತರಲಿಕ್ಕೆ ಹೊರಡುವ. ಇವಾಗ ಐ ನೀಡ್ ಟು ಕೀಪ್ ಅಪ್ ವಿತ್ ಬಜೆಟ್. ಅಂದರೆ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ಗಳು ಮನೆಯಲ್ಲೇ ಉಂಟು, ಬಟ್ ಸ್ಟಿಲ್ ನನಗೆ ಐ ಡೋಂಟ್ ವಾಂಟ್ ಟು ಓವರ್ ಸ್ಪೆಂಡ್ ಆನ್ ದಿಸ್ ಅಲ್ವಾ. ಬಿಕಾಸ್ ನಾಟ್ ವೇಸ್ಟ್ ಆಫ್ ಮನಿ, ಬಟ್ ಇವಾಗ ಹೊರಗಡೆಯಿಂದ ಸಿಗ್ತದೆ ಯಾಕೆ ಅಂತೇಳಿ. ಸೊ ಐ ಥಿಂಕ್ ಐ ವಿಲ್ ಟೇಕ್ 100 ರೂಪೀಸ್. ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಮನೇಲಿ ಉಂಟು, ಬಟ್ 100 ಒಳಗಡೆ ಐ ನೀಡ್ ಟು ಫಿಗರ್ ಇಟ್ ಔಟ್ ಅಂತ. ಸೊ ಲೆಟ್ ಸಿ ಹೌ ಇಟ್ ಗೋಸ್. ಬನ್ನಿ ಸ್ಟೋರಿಗೆ ಹೋಗುವ. ಗೈಸ್ 100 ರೂಪೀಸ್ ಬಜೆಟ್, 100 ರೂಪೀಸ್ ಮಾತ್ರ ಇಟ್ಕೊಂಡಿದ್ದೇನೆ. ಸೊ ಎಂತ ಇದ್ರ ಒಳಗಡೆ ಬೈ ಮಾಡಬೇಕು, ನೋಡೋ ಎಷ್ಟಾಗ್ತದೆ ಅಂತ ಹೇಳಿ. ಗಂಟೆ ಇವಾಗ ಜಸ್ಟ್ 9 ಗಂಟೆ ಆಗಿದೆ ಅಷ್ಟೇ. ನನಗೆ ಗೊತ್ತಿಲ್ಲ ಸ್ಟೋರ್ಸ್ಗಳು ಓಪನ್ ಇರ್ತದ ಅಂತೇಳಿ. ಸ್ಟೋರ್ ಓಪನ್ ಉಂಟು. ಇದು ನಂದು ಚೈಲ್ಡ್ಹುಡ್ ಮೆಮೊರೀಸನ್ನೆಲ್ಲ ವಾಪಸ್ ತಂದಿತ್ತು. ಬಿಕಾಸ್ ನಾನು ಸಮ್ಮರ್ ವೆಕೇಷನ್ಗೆ ಅಂತ ಹೇಳಬೇಕಾದ್ರೆ ಈ ಅಂಗಡಿಗೆ ಬಂದು, ಅಂದರೆ ಅಮ್ಮ ಕೊಡ್ತಾ ಇರೋ 50 ರೂಪೀಸ್ ಎಲ್ಲ ಹಾಗೆ ಅದನ್ನು ಇಟ್ಕೊಂಡು ಇಲ್ಲೇ ಮನೆಯಿಂದ ಹತ್ತಿರ ಅಲ್ಲ, ಸೊ ನಡ್ಕೊಂಡು ಬರ್ತಾ ಇದ್ದೆ ಆ ಟೈಮಲ್ಲಿ. ಬಂದೊಂದು ಸ್ನ್ಯಾಕ್ಸ್ ಎಲ್ಲ ತಗೊಂಡು ಹೋಗ್ತಿದ್ದೆ. ಸೊ ಇದೇ ಅಂಗಡಿನ ತಗೊಳ್ತಾ ಇದ್ದೆ. ಸೊ ನೊಸ್ಟಾಲ್ಜಿಯಾ ವೈಬ್ಸ್. ಸೊ ಇವಾಗ ನೋಡುವ ನನಗೆ ಬೇಕಾದ ಐಟಮ್ಸ್ ಎಲ್ಲ ಈ ಸ್ಟೋರಲ್ಲಿ ಉಂಟಾ ಅಂತೇಳಿ ಚೆಕ್ ಮಾಡುವ. ಇಲ್ಲಿ ಬೈ ಮಾಡಿದೆ ಅರೌಂಡ್ 55 ರೂಪೀಸ್ ಆಯಿತು. 55 ರೂಪೀಸ್ ಆಯಿತು. ನನಗೆ ಬೇಕಾದೆಲ್ಲ ಸಿಕ್ಕಿತ್ತು, ಬಟ್ ಆಮ್ಚೂರ್ ಪೌಡರ್ ಒಂದು ಬಾಕಿ ಉಂಟು. ಸೊ ಆಮ್ಚೂರ್ ಪೌಡರ್ ಎಲ್ಲಿ ಸಿಗ್ತದೆ ಗೊತ್ತಿಲ್ಲ, ಅದು 45 ರೂಪೀಸ್ ಒಳಗಡೆ ಸಿಗಬೇಕು. ನೋಡುವ ಸಿಗ್ತಾ ಅನಿಸ್ತದಲ್ಲ, ಅಷ್ಟು ನಂಗೆ ಗೊತ್ತಿಲ್ಲ. ಅಮ್ಮ ಆಮ್ಚೂರ್ ಪೌಡರ್ ತರಲೇ ಇಲ್ಲ ತನಕ. ಸೊ ನಂಗೆ ಐಡಿಯಾವೇ ಇಲ್ಲ ಎಷ್ಟಿರ್ತದೆ ಅಂತೇಳಿ. ನೋಡುವ, ಇಲ್ಲಿ ಸ್ಟೋರ್ ಸಹ ಬೆಳಿಗ್ಗೆ ಅಲ್ಲ, ಓಪನ್ ಸಹ ಕಮ್ಮಿ ಉಂಟು. ಹುಡುಕ್ತೇನೆ ಬನ್ನಿ. ಕೇಳಿದ್ದೀನಿ ನೋಡುವ ಆಮ್ಚೂರ್ ಪೌಡ್ರ್ ಉಂಟಾ ಅಂತ ಹೇಳಿ. ಸೊ ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟೋರ್ ಐ ನೋ. ಇಲ್ಲಿ ಇಲ್ಲದ್ರೆ ಐ ಡೋಂಟ್ ನೋ ವೇರ್ ಟು ಸರ್ಚ್ ಅಂತ ಹೇಳಿ. ಲೆಟ್ಸ್ ಸಿ. ಸಣ್ಣದಿಲ್ಲವಾ? ಹೋಗಿ ಬಂದೆ, ಬಟ್ ಸ್ವಲ್ಪ ಓವರ್ ಬಜೆಟ್ ಆಯಿತು. ಅಂದರೆ ಅವರು ಆಮ್ಚೂರ್ ಪೌಡ್ರಿಗೆ 50 ರೂಪೀಸ್ ಹೇಳಿದರು. ಸೊ ನನ್ನ ಹತ್ರ ಇದ್ದದ್ದು 45 ರೂಪೀಸ್ ಮಾತ್ರ. ಎಂತ ಮಾಡೋದು ಅಂತೇಳಿ ಸ್ಕೂಟಿ ತೆಗೆದೆ, 5 ರೂಪಾಯಿ ಸಿಕ್ಕಿದ್ದು ಗೈಸ್. ಸೊ ಇಟ್ಸ್ ಟೆಕ್ನಿಕಲಿ 5 ರೂಪಾಯಿ ನನ್ನ ಹಣ ಅಲ್ಲ. ಸೊ ನನ್ನ ಬಜೆಟಿಗೆ 100ಗೆ ಐ ಆಮ್ ಸ್ಟಿಕಿಂಗ್ ಆನ್ ಇಟ್. ಐ ಡೋಂಟ್ ನೋ ಗರ್ಲ್ ಮ್ಯಾಥ್ ಆಯಿತಾ. ಸೊ ನಂದು ಹಣ ಅಲ್ಲ, ಅದರಲ್ಲಿ ಇತ್ತು 5 ರೂಪಾಯಿ. ಸೊ ಅದು ಯಾರ್ದು ಅಪ್ಪಂದಿರ್ಬೋದು ಅಮ್ಮಂದಿರ್ಬೋದು ನಂಗೆ ಗೊತ್ತಿಲ್ಲ, ನಾನು ತೆಗೆದು ಯೂಸ್ ಮಾಡಿದೆ. ಸೊ ನನ್ನ ಕಡೆಯಿಂದ 100 ರೂಪಾಯಿ ಖರ್ಚಾಯಿತು. ಸೊ ಬಜೆಟ್ ಫ್ರೆಂಡ್ಲಿ ಆಯಿತು. ಐನೋ ಸ್ವಲ್ಪ ಓವರ್ಬೋರ್ಡ್ ಹೋದೆ. ಬಿಕಾಸ್ ಯಾಕೆ ಅಂತೇಳಿ ನಾನು ಅವ್ರಿಗೆ ಕೇಳಿದೆ, ಇದಕ್ಕಿಂತ ಸಣ್ಣ ಪ್ಯಾಕೆಟ್ ಸಿಗ್ತದಾ? ಅವ್ರು ಇಲ್ಲ ಅಂತ ಹೇಳಿದರು. ಸೊ ನಾನು ಎಲ್ಲೇ ಹೋದರೆ ಸಹ ನನಗೆ ಸಣ್ಣ ಪ್ಯಾಕೆಟ್ ಸಿಗ್ತಿರ್ಲಿಲ್ಲ. ಸೊ ಅದಕ್ಕೆ ನಾನು ತೊಗೊಂಡ್ಬಿಟ್ಟೆ ಅಲ್ವಾ, ಪರವಾಗಿಲ್ಲ ಅಲ್ವಾ. ಇಟ್ಸ್ ಓಕೆ ಆಯಿತಾ. ಸ್ಟಾರ್ಟ್ ಮಾಡ್ತೇನೆ. ಸೊ ಅದಕ್ಕೆ ಫಸ್ಟಿಗೆ
1 ಕಪ್ ಆಫ್ ಮೈದಾ. ಸೊ 1 ಕಪ್ ಆಫ್ ಮೈದಾ ಹಾಕ್ಕೊಂಡೆ. 2 ಸ್ಪೂನ್ ಆಫ್ ಬೇಸನ್ ಅಂದರೆ ಕಡಲೆ ಹಿಟ್ಟು. 2 ಸ್ಪೂನ್ ಆಫ್ ಕಡಲೆ ಹಿಟ್ಟು. ನಿಮ್ಮ ಮನೇಲಿ ಸಹ ಹೀಗೆ? ನನ್ನ ಮನೆಯಲ್ಲಿ ನಂದಿನಿ ತುಪ್ಪದಲ್ಲಿ ಕಡಲೆ ಹಿಟ್ಟು ಉಂಟು. ನಂಬರ್ 2. ಈಗ 1/4 ಸ್ಪೂನ್ ಆಫ್ ಉಪ್ಪು, 1/4 ಸ್ಪೂನ್ ಆಫ್ ಸೋಂಪು ಮತ್ತು 2 ಸ್ಪೂನ್ ಆಫ್ ಎಣ್ಣೆ ಹಾಕಬೇಕು. ಸೊ ಒಂದೊಂದೇ ಹಾಕುವ. ಸೊ ಇವಾಗ ಚಂದ ಮಾಡಿ ಮಿಕ್ಸ್ ಮಾಡಿ ಒಂದು ಡೋ ಶೇಪಿಗೆ ತರೋ. ನೀರು ಹಾಕಬೇಕು, ತುಂಬ ಉಂಟಲ್ಲ. ಸೊ ಬರೀ ಎಣ್ಣೆಯಿಂದಲೇ ಡೋ ಮಾಡಿಕೋದಿಲ್ಲ. ಸೊ ನೀರು ಹಾಕ್ತಾ ಇದ್ದೇನೆ ಚೂರು. ಗೈಸ್ ನೋಡಿ ಗೈಸ್, ನಾನು ಮಾಡಿದಂತಹ ಡೋ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ನೋಡಲಿಕ್ಕೆ ಖುಷಿ ಆಗ್ತಾ ಉಂಟು. ಫಸ್ಟ್ ಸ್ಟೆಪ್ ಡನ್. ಸೊ ಇವಾಗ ಇದಕ್ಕೆ ಇದು ಡೋ ಆಗಿದೆಯಲ್ಲ, ಸೊ ಡೋಗೆ ಬಾಯಿ ಇಡ್ತೇನೆ. ಅರೌಂಡ್ ಒಂದು 15 ಮಿನಿಟ್ಸ್ ನಾನು ಹೇಗೆ ಇಡ್ತೇನೆ. ಇವಾಗ ಇನ್ನು ಇದರ ಫಿಲ್ಲಿಂಗ್ಸನ್ನು ಮಾಡ್ಕೊಳ್ಳುವ. ಇಟ್ ವೋಂಟ್ ಟೇಕ್ ಮಚ್ ಟೈಮ್ ಐ ಫೀಲ್. ಈಗ ಸ್ಟಫಿಂಗಿಗೆ ನಾವು ಮಾಡ್ಕೊಳ್ಳುವ. 1 ಸ್ಪೂನ್ ಆಫ್ ಕೊತ್ತಂಬರಿ, 1 ಸ್ಪೂನ್ ಆಫ್ ಜೀರಾ, 1 ಸ್ಪೂನ್ ಆಫ್ ಸೋಂಪು, ಓಕೆ, ಆ್ಯಂಡ್ 2 ಸ್ಪೂನ್ ಆಫ್ ಕೋಕೋನಟ್. ಸೊ 1, 2. ಸೊ ನಾನು ಇದು ಮಾಡಿದ್ದನ್ನೆಲ್ಲ ಇವಾಗ ಇದಕ್ಕೆ ಹಾಕ್ಕೊಂಡು ಬಿಡ್ತೇನೆ. ಬಿಕಾಸ್ ನಾನೇ ಕಷ್ಟಪಟ್ಟು ಮಾಡಿದ್ದು ಗೈಸ್, ಕಷ್ಟಪಟ್ಟು ತುಳಿದಿದ್ದೇನೆ. ಸೊ ಎಫರ್ಟ್ ಮ್ಯಾಟರ್ಸ್. ಸೊ ಇದಕ್ಕೆಲ್ಲ ಚೂರು ಹಾಕ್ಕೊಂಡು ಬಿಡ್ತೇನೆ. ಈಗ ಇದು ಐಟಮ್ಸನ್ನೆಲ್ಲ ರೋಸ್ಟ್ ಮಾಡುವ. ಇದಕ್ಕೆ ನಾನು ಒಂದು ಐಟಮ್ ಮಿಸ್ ಮಾಡಿದ್ದೇನೆ, ಅದು ವೈಟ್ ಎಳ್ಳು. ಸೊ ವೈಟ್ ಎಳ್ಳು ಸಹ 1 ಸ್ಪೂನ್ ಹಾಕಬೇಕು, ಆಯಿತಾ? ಸೊ 1 ಸ್ಪೂನ್ ಹಾಕ್ಕೊಂಡು ಬಿಡ್ತೇನೆ. ಇದಕ್ಕೆ 1 ಸ್ಪೂನ್ ಹಾಕ್ತಾ ಇದ್ದೇನೆ. ಸೊ ನಾನಿಲ್ಲಿ ತುಪ್ಪದಲ್ಲಿ ಬೆಣ್ಣೆಯಲ್ಲಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ಸೊ ಡ್ರೈ ರೋಸ್ಟ್ ಅಲ್ಲ, ರೋಸ್ಟ್ ಮಾಡ್ತೇನೆ. ಸ್ವಲ್ಪ ಬೆಣ್ಣೆ ಹಾಕ್ತೀನಿ, ಸ್ವಲ್ಪ ಫ್ಲೇವರ್ ಬರಲಿ ಅಂತೇಳಿ. ಸೊ ಓಕೆ, ಇವಾಗ ಟೈಮ್ ಟು ಪುಟ್ ಆಲ್ ದಿಸ್ ಇನ್. ಸೊ ಆಲ್ಮೋಸ್ಟ್ ಆಗಿದೆ ಈಗ ಬ್ರೌನ್. ಸೊ ಸಾಕು ಅಂತ ಅನಿಸ್ತಿದ್ದೆ. ನಾನು ಈಗ ಈ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ. ರೋಸ್ಟ್ ಮಾಡಿದಂಥ ಐಟಮ್ಗಳಿಗೆ ನಾನು ಸ್ವಲ್ಪ ಎಕ್ಸ್ಟ್ರಾ ಮಸಾಲೆಯನ್ನು ಕೂಡ ಆ್ಯಡ್ ಮಾಡಿದೆ. ಎಕ್ಸ್ಟ್ರಾ ಮಸಾಲೆ ಅಂದರೆ 1/4 ಟೇಬಲ್ ಸ್ಪೂನ್ ಆಫ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಆಫ್ ರೆಡ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಆಫ್ ಆಮ್ಚೂರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಹಾಗೂ 2ರಿಂದ 3 ಕಾಳು ಆಫ್ ಬ್ಲ್ಯಾಕ್ ಪೆಪ್ಪರನ್ನು ಹಾಕಿ ಇಲ್ಲಿ ಮಿಕ್ಸಿಯಲ್ಲಿ ಚಂದ ಮಾಡಿ ಫೈನಾಗಿ ಒಂದು ಒಳ್ಳೆಯ ಫೀಲಿಂಗನ್ನು ನಾನು ಕ್ರಿಯೇಟ್ ಮಾಡಿಕೊಂಡೆ. ಈ ಚಟ್ನಿಗೆ ನಾನಿಲ್ಲಿ ಫಸ್ಟಿಗೆ ಒಂದು ಮುಷ್ಟಿಯಷ್ಟು ನಾನು ಹುಳಿಯನ್ನು ಸರಿ ಬಿಸಿನೀರಲ್ಲಿ ಹಾಕಿ ಕಿವುಚಿದ್ದೇನೆ. ಸೊ ಅದರ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಇದೆಂತ ಹೇಳ್ತಾರೆ ಇದಕ್ಕೆ, ಇದಕ್ಕೆ ಅಮ್ಮ ಇದಕ್ಕೆ ಎಂತ ಹೇಳ್ತಾರಮ್ಮ? ಹೀಗೆ ಇದು ಪಾತ್ರೆ ಎಂತ ಹೇಳೋದು? ಬಣಲೆ ಹೇಳ್ತಾರಾ? ಮತ್ತೆ ಬಣಲೆ ಹೇಳುದು. ಸೊ ಬಣಲೆಗೆ ಹಾಕಿದ್ದೇನೆ. ಸೊ ಇವಾಗ ನಾವು ಅದಕ್ಕೆ ಬೇಕಾದಷ್ಟು ಜಾಗರಿ ಹಾಕುವ. ಸೊ ಜಾಗರಿಯನ್ನು ಹಾಕ್ತಿದ್ದೇನೆ ಫುಲ್. ಟೇಸ್ಟ್ ನೋಡಿ, ಸ್ವಲ್ಪ ಚೂರು ಉಪ್ಪು ಹಾಕಬೇಕು. ಉಪ್ಪು ಹಾಕಬೇಕು, ಇದಕ್ಕೆ ತಕ್ಕಷ್ಟು ಉಪ್ಪು. ವೆರಿ ಗುಡ್. ಹ್ಯಾಂಡ್ ವಾಶ್ ಮಾಡ್ತೇನೆ. ಚೂರು ಖಾರದ ಹುಡಿ ಹಾಕ್ಬೇಕಂತೆ. ಸೊ ಸ್ವಲ್ಪ ಹಾಕೊಳ್ಳೋದು, ಸ್ವಲ್ಪ ಉಂಟು ನೋಡಿ. ಇವಾಗ ಸ್ವಲ್ಪ ಕುದಿಯೋ ತನಕ ಇರಬೇಕು. ಸ್ವಲ್ಪ ಇದು ನೋಡಿ, ತುಂಬ ತೆಳು ಉಂಟಲ್ಲ, ದಪ್ಪ ಆಗಬೇಕು, ಆಗ ಆಗ್ತದೆ ಇಮಿಡಿ ಚಟ್ನಿ. ನೋಡಿ ಇಷ್ಟು ಥಿಕ್ನೆಸ್ ಆಗಿದೆ. ಐ ಥಿಂಕ್ ದಿಸ್ ಇಸ್ ಗುಡ್ ಇನಫ್. ಸೊ ಗ್ಯಾಸ್ ಬಂದ್ ಮಾಡ್ತೇನೆ. ಒಂದು 10 ಮಿನಿಟ್ಸ್ ಇಟ್ಟೆ ನಾನು ಇದನ್ನು ಇಷ್ಟು ತಿಕ್ಕಾಗಲಿಕ್ಕೆ. ಸೊ ನೀವು ಸಹ ಅಷ್ಟು ಇಡಿ, ಯಾಕಂದರೆ ತುಂಬ ತೆಳುವಾದರೆ ಸಹ ಇಟ್ ವೋಂಟ್ ಲುಕ್ ಗುಡ್, ಇಟ್ ವೋಂಟ್ ಟೇಸ್ಟ್ ಗುಡ್ ಆ್ಯಕ್ಚುಲಿ. ಸೊ ಯಾ,
ಇವಾಗ ಇಮ್ಲಿ ಚಟ್ನಿ ಹಾಕುವ. ಇವಾಗ ಇದಕ್ಕೆ ಫೀಲಿಂಗ್ಸನ್ನು ಹಾಕುವ. ಹೀಗೆ ರೋಲ್ ಮಾಡಬೇಕಂತೆ. ರೋಲ್ ದೊಡ್ಡ ಸೂಪರ್ ರೋಲ್ ಈಸ್ ಗುಡ್ ಇನಫ್. ಸೊ ಇವಾಗ ಇದನ್ನು ಹೀಗೆ ಸ್ವಲ್ಪ ಮಾಡಿಕೊಡುವ. ಸೊ ಇವಾಗ ಕಟ್ ಮಾಡಿಕೊಡುವ ಒಂದು ಪೀಸ್. ಹೀಗೆ ಮಾಡಿದ್ದೇನೆ ನಾನು. ಇದೆಲ್ಲ ಹೀಗೆ ಟೈನಿ ಆಗಿದೆ. ಇದನ್ನು ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು. ಸೊ ನೋಡಬೇಕಾದ್ರೆ ಚಂದಬೇಕಂತ ಉಂಟು. ಟೇಸ್ಟ್ ಹೇಗಿರ್ತದೆ ನೋಡುವ. ನಾನು ಮಾಡ್ಕೊಂಡಿಟ್ಟಂಥ ಬಾಕ್ರವಾಡಿಯನ್ನು ಎಣ್ಣೆಯಲ್ಲಿ ಒಳ್ಳೆ ಮಾಡಿ ಫ್ರೈ ಮಾಡಿ ಹೀಗೆ ಡಬ್ಬದಲ್ಲಿ ಹಾಕೊಂಡಿಟ್ಟಿದ್ದೇನೆ. ಸೊ ಹೇಗಾಗಿದೆ ನೋಡುವ. ಡಬ್ಬ ನೋಡುವ. ಹೀಗೆ ಕಾಣ್ತಾ ಉಂಟು. ನೋಡಲಿಕ್ಕೆ ಚೆಂದಾಗಿ ಕಾಣ್ತಾ ಉಂಟು. ನೋಡುವ ಹೇಗೆ ಆಗಿದೆ ಅಂತೇಳಿ. ಒಳ್ಳೆ ಆಗಿದೆ. ಬಟ್ ಐ ಥಿಂಕ್ ದ ಫ್ಲೇವರ್ ಇಸ್ ಸ್ಟಿಲ್ ಮಿಸ್ಸಿಂಗ್. ಏನೋ ಮಿಸ್ಸಿಂಗ್ ಆಗ್ತಾ ಅನಿಸ್ತಾ ಉಂಟು. ಸೊ ನಮಗೆ ಮಾಡಿ ಕರೆಕ್ಟ್ ಮಾಡ್ಬೇಕು, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ನಾನು ಅಂದ್ಕೊಂಡೆ ಇವಾಗ ತಿನ್ಬೇಕಾದ್ರೆ ಯಾಕೆ ಅದನ್ನು ಒಂದು ಚಾಟ್ ಥರ ಮಾಡಬಾರ್ದು ಅಂತ ಹೇಳಿ ಅಂದ್ಕೊಂಡೆ. ಸೊ ಅದೇ ಐಡಿಯಾ ಬಂತು ಇವಾಗ ಸಡನ್ ಆಗಿ. ಸೊ ಬಾಕ್ರವಾಡಿ ಚಾಟ್ ಮಾಡುವ ಅಂತ ಹೇಳಿ. ಸೊ ಬಾಕ್ರವಾಡಿ ಚಾಟ್ ಮಾಡ್ತೇನೆ. ನಾನು ಮೊನ್ನೆ ತಂದಿಟ್ಟಂಥ ಸೇವ್ ಕೂಡ ಉಂಟು. ಸೊ ಲೆಟ್ಸ್ ಟು ದ ಬಾಕ್ರವಾಡಿ ಚಾಟ್. ಈಸಿ ಆ್ಯಂಡ್ ಸಿಂಪಲ್ ಆಗಿ ಮಾಡುವ ಬನ್ನಿ. ಈ ಥರ ಪಾತ್ರೆ ತೊಗೊಳ್ತಿದ್ದೇನೆ. ಇಲ್ಲಿ ನಾನು ಇದನ್ನೆಲ್ಲ ಹೀಗೆ ಪ್ಲೇಸ್ ಮಾಡ್ತಾ ಇದ್ದೇನೆ ಅದೆಷ್ಟು. ಸೊ ಇವಾಗ ಇದಕ್ಕೆ ಫಸ್ಟಿಗೆ ನಾವು ಮಾಡಿಟ್ಕೊಂಡಂಥ ಇಮ್ಲಿ ಚಟ್ನಿ ತುಂಬ ಉಂಟಲ್ಲ. ಸೊ ಅದನ್ನು ಹೀಗೆ ಮೇಲೆ ಒಂದೊಂದೇ ಸ್ಪೂನ್ ಹಾಕ್ತಾ ಬರುವ. ಹೇಗೆ ನಂಗೆ ಗೊತ್ತಿಲ್ಲ. 1 ಸ್ಪೂನ್. ಓಕೆ. ಸೊ ಈ ಥರ ಹಾಕ್ಕೊಂಡಿದ್ದೇನೆ ಗೈಸ್. ಹೀಗೆ ಟೊಮೆಟೊ ನೀರುಳ್ಳಿ ಅನ್ನನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೇನೆ. ಸೊ ಇವಾಗ ಇದಕ್ಕೆ ಟೊಮೆಟೊ ನೀರುಳ್ಳಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಲಿಂಬೆ, ಹಾಗೆ ಚೂರು ಆಮ್ಚೂರು ಪೌಡರ್ ಹಾಕಿದ್ದೇನೆ. ಸ್ವಲ್ಪ ಚೆಂದ ಮಾಡಿ ಹೀಗೆ ಫುಲ್ಲು ಗಿಚಿ ಮಾಡಿದ್ದೇನೆ. ಸೊ ಇವಾಗ ಚೂರು ಹಾಕುವ. ಫೀಲಿಂಗ್ಸ್ ಆಯಿತು. ಅದೊಂದು ಹೀಗೆ ಮೇಲೆ ಡ್ರಿಸಲ್ ಮಾಡ್ತೇನೆ ಚೂರು. ಇದಕ್ಕೆ ಇರುವಂಥ ಸೇವನ್ನು ಹಾಕುವ. ಸೇವ್ ಹಾಕುವ. ಅಸ್ಥೆಟಿಕ್ಲಿ ತುಂಬ ಪ್ಲೀಸಿಂಗ್ ಆಗಿ ಏನೋ ಕಾಣ್ತಾ ಉಂಟು. ಸೊ ಇವಾಗ ಟೇಸ್ಟ್ ಮಾಡ್ತೇನೆ. ಫಸ್ಟ್ ಬೈಟ್. ಹೋಪ್ಫುಲಿ ಫ್ಲೇವರ್ ಬಂದಿರಲಿ. ನನಗಂತೂ ಸಖತ್ ಇಷ್ಟ ಆಯಿತು. ನನಗೆ ಇಮ್ಲಿ ಚಟ್ನಿ ತುಂಬ ಇಷ್ಟ. ಅಂದರೆ ನನಗೆ ಹುಳಿ ಐಟಮ್ಸ್ ತುಂಬ ಇದೆ. ಸೊ ನಂಗೆ ಇಷ್ಟ ಆಯಿತು. ನನ್ನ ಮನೆಯವ್ರಿಗೆ ಇಷ್ಟ ಆಗ್ತದೋ ಗೊತ್ತಿಲ್ಲ. ಸೊ ಅವರಿಗೆ ಸಹ ಕೊಟ್ಟು ಅವ್ರ ರಿಯಾಕ್ಷನ್ ತಿಳ್ಕೊಳ್ಳುವ ಆಯಿತಾ. ಸೊ ದೊಡ್ಡನಿಗೊಂದು ಕೊಡ್ತೇನೆ ಇವಾಗ. ಒಳ್ಳೆ ಉಂಟಾ? ನಿಜ ಹೇಳಿ. ಹತ್ತರಲ್ಲಿ ಎಷ್ಟು? 9. ಯಾಕೆ 1 ಮಾರ್ಕ್ ಕಮ್ಮಿ? ಒಳ್ಳೆಗಿದೆಯಾ? ಯಾವಾಗಲೂ ಆಗಲ್ಲ. 100% ಹೇಳುವಾಗ ಒಂದು ಚೂರು ಕಮ್ಮಿ ಇರ್ಬೇಕು. ಸೊ ಅಮ್ಮ ಒಂದು ತೆಗಿ ಟೇಸ್ಟ್ ನೋಡು. ನಿಜ ಹೇಳ. ಹಾಂ ಒಳ್ಳೆ ಆಯ್ತು. 10ರಲ್ಲಿ 8.5. ಒಳ್ಳೆಗಿದೆಯಾ? ಹಾಂ ಒಳ್ಳೆ ಇದೆ. ಎಂತದ್ದು ಹೇಳಿಗೆ ಬಂದಿದೆ ಹೇಳು. ಒಂಚೂರು ಬೆಲ್ಲ ಬೇಕಂತ ಆಗ್ತದೆ ನನಗೆ. ಅಲ್ಲ ಒಂಚೂರು ನನಗೆ ಖುಷಿ ಆಯಿತು. ಹುಳಿ ಆದರೆ ಬೆಲ್ಲ ಇದ್ದರೆ ಎಲ್ಲರಿಗೂ ಖುಷಿ ಆಗ್ತದೆ ಅಂತ ಅನಿಸ್ತದೆ. ಓಕೆ ಒಂದು ನೋಡಿ ಟೇಸ್ಟ್ ಒಳ್ಳೆದಾಯ್ತು ನೋಡಿ. ಒಳ್ಳೆಗಿದೆಯಾ? 10ರಲ್ಲಿ ಒಳ್ಳೆಗಿದೆಯಾ? ಸೇವ್ ಇತ್ತು ಇವತ್ತಿನ ವಿಡಿಯೋ. ಸೊ ನಾನು ಬಾಕ್ರವಾಡಿ ಮಾಡ್ಲಿಕ್ಕೆ ಹೋಗಿ ಬಾಕ್ರವಾಡಿ ಚಾಟ್ ಆಯಿತು. ಸೊ ಬಟ್ ಟೇಸ್ಟ್ ವೈಸ್ ಗುಡ್ ಉಂಟು. ಸೊ ಬಾಕ್ರವಾಡಿ ಮಾಡಲಿಕ್ಕೆ ಇನ್ನೂ ಸಹ ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬರಬೇಕು ಅಂತ ಅನಿಸ್ತದೆ. ಬಟ್ ಬಾಕ್ರವಾಡಿ ಚಾಟ್ ಮಾಡಲಿಕ್ಕೆ ಇಟ್ ಇಸ್ ಟೂ ಗುಡ್. ಸೊ ಕೆಲವೊಂದು ಮೈನರ್ ಚೇಂಜಸ್ ಮಾಡಬೇಕು. ಅದರ್ವೈಸ್ ಇಟ್ಸ್ ಟೂ ಗುಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಫ್ ಯು ಹ್ಯಾವೆಂಟ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಪ್ಲೀಸ್ ಟೇಕ್ ಅ ಮೂಮೆಂಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬೈ ಬೈ ಗೈಸ್.